ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀನಿ. ವೆಲ್ಕಮ್ ಟು ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ. ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಈ ಸ್ಪೆಷಲ್ ವಿಡಿಯೋಗೆ. ಅಂಡ್ ಎಷ್ಟೋ ಸಲ ನನ್ನ ಕಮೆಂಟ್ಸ್ ಅಲ್ಲಿ ಬಂದು ಕೇಳ್ತಿದ್ರಿ, ಗ್ರಾಟಿಟ್ಯೂಡ್ ಅಂದ್ರೇನು, ಅದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡೋದು, ಅದನ್ನ ಹೇಳ್ಕೊಡಿ, ಹಿಂಗ್ ಬರಿಬೇಕಾ, ಹೆಂಗ್ ಬರೆಯೋದು, ಎಕ್ಸಾಕ್ಟ್ಲಿ ನನ್ನ ಫ್ಯೂಚರ್ ಡ್ರೀಮ್ಸ್ ಗೋಲ್ಸ್ ಏನಿರುತ್ತೋ ಅದಕ್ಕೂ ಬರಿಬೋದಾ, ಅಥವಾ ನಮ್ ಡೈಲಿ ಲೈಫ್ ಅಲ್ಲಿ ಏನಾಗುತ್ತೋ ಅದಕ್ಕೆ ಮಾತ್ರ ಗ್ರಾಟಿಟ್ಯೂಡ್ ಬರಿಬೇಕಂತ ತುಂಬಾ ಡೌಟ್ಸ್ ಇಂದ ಕ್ವಶನ್ಸ್ ನ ಕೇಳ್ತಾ ಇದ್ರಿ. ಇವತ್ತು ಅದೆಲ್ಲವನ್ನು ಕ್ಲಾರಿಫೈ ಮಾಡೋಣ. ಅಂಡ್ ಆಲ್ಸೋ ನೀವು ತಮ್ಮನೆಲ್ಲ ನೋಡಿರೋಗೆ ಇವತ್ತು ನಾನು ನಿಮ್ಗೆ ಹೇಳ್ತಿರೋ ಟಾಪಿಕ್ ಬಂದು ಗ್ರಾಟಿಟ್ಯೂಡ್ ಅಂದ್ರೇನು, ನಾವು ಗ್ರಾಟಿಟ್ಯೂಡ್ ನ ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು, ಅಂಡ್ ಗ್ರಾಟಿಟ್ಯೂಡ್ ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ ಟ್ರಸ್ಟ್ ಮೀ ಬರ್ಕೊಡ್ತೀನಿ ವಿತ್ ಇನ್ 7 days. ಅಷ್ಟು ಬೇಡಪ್ಪ, ಡೈಲಿ ಏನೋ ಒಂದು ಚಿಕ್ಕದ ದೊಡ್ಡ ಮಿರಾಕಲ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀರಾ. ದಿಸ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ಗೈಸ್. ಗ್ರಾಟಿಟ್ಯೂಡ್ ಅಂದ್ರೆ ಏನು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆಗಳನ್ನ ಸಲ್ಲಿಸುವಂತದ್ದು. ಇವಾಗ ಎಲ್ರಿಗೂ ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಕೆಲವೊಬ್ರಿಗೆ ಇನ್ನೂ ಗೊತ್ತಿರಲ್ಲ. ಬಟ್ ಇಟ್ಸ್ ಟೋಟಲಿ ಫೈನ್. ಇಟ್ಸ್ ನಾಟ್ ಟೂ ಲೇಟ್ ಗೈಸ್. ಏನೋ ಒಂದು ಕಲಿಯೋ ವಿಚಾರಕ್ಕೆ ಬಂದಾಗ ಪರವಾಗಿಲ್ಲ. ಸೊ ಫಸ್ಟ್ ಏನಪ್ಪಾ ಅಂದ್ರೆ, ನಮ್ಮ ಹತ್ರ ಆಲ್ರೆಡಿ ದೇವ್ರು ನಮ್ ಲೈಫಲ್ಲಿ ನಮ್ಗೆ ಏನ್ ಕೊಡ್ತಿದ್ದಾನೆ, ಮುಂದಕ್ಕೆ ಕೊಡ್ತಾನೆ. ನಾವ್ ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ನ ಕೊಡ್ಬೇಕಾಗುತ್ತೆ. ಒಂದು ಚಿಕ್ಕ ಕಲ್ಲಿಂದ ಹಿಡಿದು ದೊಡ್ಡದವರೆಗೂ ಏನಾದ್ರೂ ಇರ್ಲಿ ನಮ್ ಲೈಫ್ ಅಲ್ಲಿ ಸಿಗ್ಲಿ ಮುಂದೆ, ಅದಕ್ಕೂ ಕೂಡ ನಾವು ಗ್ರಾಟಿಟ್ಯೂಡ್ ನ ವ್ಯಕ್ತಪಡಿಸ್ಬೇಕು. ಗ್ರಾಟಿಟ್ಯೂಡ್ ಯಾರು ಕೊಡಲ್ವೋ ಅವ್ರ ಹತ್ರ ಏನ್ ಇದೆಯೋ ದೇವ್ರು ಕಿತ್ಕೊಂತಾನಂತೆ. ಯಾರು ಡೈಲಿ ಗ್ರಾಟಿಟ್ಯೂಡ್ ಕೊಟ್ಕೊಂಡು ಹೋಗ್ತಾರೋ ಅವ್ರಿಗೆ ದೇವ್ರು ಇನ್ನೂ ಜಾಸ್ತಿ ಸಿರಿ ಸಂಪತ್ತನ್ನ ಕೊಡ್ತಾ ಬರ್ತಾನಂತೆ. ಸೊ ಅದೇ ಯೂನಿವರ್ಸ್ ನ ಲಾ. ನೆಕ್ಸ್ಟ್, ಗ್ರಾಟಿಟ್ಯೂಡ್ ನ ನಾವೇನಕ್ ಬರಿಬೇಕು, ನಾವೇನಕ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಕೆಲವೊಬ್ರು ತಲೆಲಿರುತ್ತೆ. ಓಕೆ, ಸೊ ನೀವು ಡೈಲಿ ಯೂನಿವರ್ಸ್ ಕಡೆಯಿಂದ ಅಥವಾ ನೇಚರ್ ಕಡೆಯಿಂದ ಅಥವಾ ಯಾರೋ ವ್ಯಕ್ತಿಗಳ ಕಡೆಯಿಂದ ಒಂದಷ್ಟು ಸರ್ವಿಸ್ ಅಂತ ತಗೊಂತಿರ್ತೀರಾ, ಫ್ರೀಯಾಗಿ ತಗೊಂತಿರ್ತೀರ. ಎಕ್ಸಾಂಪಲ್, ಸೂರ್ಯ ಡೈಲಿ ಬಂದು ಫ್ರೀಯಾಗಿ ನಮ್ಗೆ ಬೆಳಕನ್ ಕೊಡ್ತಾನೆ. ಚಂದ್ರ ಆಗಿರ್ಬೋದು, ಭೂಮಿ ತಾಯಿ ನಮ್ ಭಾರನ ತಡ್ಕೊಂತಿದೆ. ಸೊ ಇವ್ರೆಲ್ರಿಗೂ ನಾವ್ ಅವ್ರು ಕೊಟ್ಟಷ್ಟೇ ಕೊಡಕ್ ಆಗದೆ ಇದ್ರು ಅಟ್ಲೀಸ್ಟ್ ಥ್ಯಾಂಕ್ ಯು ಅನ್ನೋ ಒಂದು ವರ್ಡ್ ಮುಖಾಂತರ ಅವ್ರಿಗೆ ನಮ್ಮ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಎಲ್ಲವನ್ನು ಫ್ರೀಯಾಗಿ ತಗೊಂತಾನೆ ಇದ್ರೆ ನೀವ್ ಯಾವಾಗ ಕೊಡೋದು? ನಿಮ್ಗೆ ಗೊತ್ತಾ, ಮನುಷ್ಯನ ಹುಟ್ಟಿನ ಉದ್ದೇಶನೇ ಬಂದು ಗೀವ್ ಅಂತ, ಟು ಗೀವ್. ಸೊ ನಾವೆಷ್ಟು ಕೊಡ್ತೀವೋ ನಾವ್ ಅಷ್ಟು ಪಡ್ಕೊಂತ ಹೋಗ್ತೀವಿ ಲೈಫ್ ಅಲ್ಲಿ. ಹಂಗ ಅನ್ಬಿಟ್ಟು ಇರೋ ಬರೋದ್ನೆಲ್ಲ ದಾನ ಮಾಡಿ ಅಂತ ಯಾರು ಇಲ್ಲಿ ಹೇಳ್ತಿಲ್ಲ, ಆಯ್ತಾ? ನಿಮ್ ಕೈಲಿ ಎಷ್ಟಾಗುತ್ತೋ ನೀವು ದುಡಿಯೋದ್ರಲ್ಲೇನೆ 1%, ಅಟ್ಲೀಸ್ಟ್ ಒಂದ್ ಚೂರು, ಒಂದು ಚಿಕ್ಕ ಸಕ್ಕರೆ ಕೊಡೋದು, ಅಕ್ಕಿ ಕೊಡೋದು, ಏನಾದ್ರೂ ಒಂದು. ಅಷ್ಟು ಯೋಗ್ಯತೆ ಅಂತ ಒಬ್ಬ ಮನುಷ್ಯಂಗೆ ಇದ್ದೇ ಇರುತ್ತೆ. ದುಡಿಯೋ ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟು ಯೋಗ್ಯತೆ ಅಂತ ದೇವ್ರು ಕೊಟ್ಟೆ ಇರ್ತಾನೆ. ಕರೆಕ್ಟಾ? ಇಷ್ಟೆಲ್ಲ ನಿಮ್ ಕೈಲಿ ಎಷ್ಟಾಗುತ್ತೋ ನೀವು ದಾನ ಮಾಡೋದು, ಚಿಕ್ಕದಾಗಿ ಕೊಡೋದು. ಬರೀ ಕೊಡಿ ಅಂತ ಹೇಳಿದ ತಕ್ಷಣ ಬರೀ ದುಡ್ಡೇ ಕೊಡ್ಬೇಕು, ವಸ್ತುಗಳನ್ನೇ ಕೊಡ್ಬೇಕು ಅಂತಲ್ಲ. ಟ್ರಸ್ಟ್ ಮೀ, ಒಬ್ರಿಗೆ ಒಂದು ಒಳ್ಳೆ ಮಾತು ಕೊಡೋದು, ಒಂದು ಒಳ್ಳೆ ಹಗ್ ಆಗಿರ್ಬೋದು, ಅವ್ರಿಗೆ ಆ ಮೂಮೆಂಟ್ಗೆ ಅದು ರಿಕ್ವೈರ್ಮೆಂಟ್ ಇರ್ಬೋದು. ಬಿಕಾಸ್ ತುಂಬಾ ಜನ ಡಿಪ್ರೆಷನ್ ಅಲ್ಲಿ ಇರ್ಬೋದು, ಬೇಜಾರಲ್ಲಿ ಇರ್ಬೋದು. ನಮ್ ಫ್ರೆಂಡ್ಸೇ ಆಗಿರ್ಬೋದು, ಹೋಗಿ ಒಂದು ಹಗ್ ಕೊಟ್ಟಾಗ ನಿಜವಾಗ್ಲೂ ಅವ್ರೊಂಥರ ಕಾಮ್ ಆಗಿ ಆರಾಮಾಗಿ ಅಂತ ಯಾರೋ ಇದಾರಪ್ಪ ಅನ್ನೋ ತರ ಫೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರೋ ಒಬ್ರಿಗೆ ಒಂದು ಸಜೆಷನ್ ಕೊಡೋದಾಗಿರ್ಬೋದು, ಇನ್ ಕೇಸ್ ಅವ್ರು ಡೌಟ್ ಅಲ್ಲಿ ಇದ್ದಾಗ ಒಂದ್ಸಲ ಇವ್ರ ಜೊತೆ ಮಾತಾಡ್ ನೋಡು, ಟ್ರೈ ಮಾಡಿ ನೋಡು ಅಂತ ಹೇಳೋದಾಗಿರ್ಬೋದು. ಸೊ ಟು ಗೀವ್ ಅಂದ್ರೆ ಬರೀ ಒಂದು ವಸ್ತು ದುಡ್ಡನ್ನೇ ಕೊಡ್ಬೇಕು ಅಂತ ಏನಿಲ್ಲ ಗೈಸ್. ನೀವ್ ಏನನ್ ಬೇಕಾದ್ರೂ ಕೊಡ್ಬೋದು. ಅದೊಬ್ರು ವ್ಯಕ್ತಿಗೆ ಹೆಲ್ಪ್ ಆಗ್ತದೆ ಅನ್ನೋದಿದ್ರೆ ಡೆಫಿನೆಟ್ಲಿ ನಾನು ಹೇಳ್ದಾಗೆ ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಹಗ್ ಆಗಿರ್ಬೋದು, ನಿಮ್ಮ ಹತ್ರ ಇರೋ ಒಂದು ಬಟ್ಟೆ ಆಗಿರ್ಬೋದು, ಎನಿಥಿಂಗ್ ಕೊಡೋದ್ರಿಂದ ನೀವು ಜಾಸ್ತಿ ಪಡ್ಕೊಂತ ಹೋಗ್ತೀರಾ. ಅದನ್ನ ಯಾವಾಗ್ಲೂ ತಲೆಲಿಟ್ಕೊಳ್ಳಿ. ಇವ್ರ ಮಾತನ್ನೆಲ್ಲ ಜಾಸ್ತಿ ಕೇಳಿಸ್ಕೊಳಕ್ ಹೋಗ್ಬೇಡಿ. ಓಕೆ, ಅವ್ರು ಕೊಟ್ಟು ಹಾಳಾದ್ರಂತೆ, ಹಿಂಗಾದ್ರಂತೆ, ಅವೆಲ್ಲ ಬೇಡ. ನಿಮ್ ಯೋಗ್ಯತೆಗೆ ತಕ್ಕಂಗೆ ನಿಮ್ ಮನ್ಸಿಗೆ ಎಷ್ಟು ಕೊಡ್ಬೇಕು ಅಂತ ಅನ್ಸುತ್ತೋ ಅಷ್ಟನ್ನೇ ಕೊಡಿ. ತೀರಾ ಕೊಟ್ಟು ನೀವು ಬಡವರಾಗಿ ಅಂತ ನಾನು ಹೇಳಲ್ಲ. ಹೋಪ್ ನಿಮ್ಗೆ ಅರ್ಥ ಆಯ್ತು ಗ್ರಾಟಿಟ್ಯೂಡ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್. ಬಿಕಾಸ್ ಹುಟ್ಟದಾಗಿಂದ ಸಾಯೋವರ್ಗುನು ನಾವು ಪ್ರತಿಯೊಂದನು ನೇಚರ್ ಇಂದ ಪಡ್ಕೊಂತಾನೆ ಇರ್ತೀವಿ ಹೊರತು ಕೊಡೋದು ಯಾವಾಗ? ಸೊ ಹಂಗಾಗಿ ಆದಷ್ಟು ಕೊಡಕ್ ಸ್ಟಾರ್ಟ್ ಮಾಡಿ. ಗಿಡಗಳನ್ನ ಬೆಳೆಸಿ, ಅದು ಕೂಡ ಕೊಟ್ಟಂಗೆ ಯೂನಿವರ್ಸ್ಗೆ ಅಲ್ವಾ. ಅದನ್ನ ನೀವು ಬೆಳೆಸ್ತಾ ಇದ್ದಂಗೆ ಅದರಿಂದ ಆಕ್ಸಿಜನ್, ಗಾಳಿ, ಯಾರಿಗೋ ಒಬ್ರಿಗೆ ನೆರಳಾಗುತ್ತಾ ಮರ. ಸೊ ಯಾರಿಗೊಬ್ರು ಕೊಡ್ತಿದ್ದೀರಾ. ಸೊ ಗೀವ್ ಅಂದ್ರೆ ಈ ತರನೂ ಅರ್ಥ ಬರುತ್ತೆ, ಆಯ್ತಾ? ಬರೀ ಡೈರೆಕ್ಟ್ ಆಗಿ ಹೋಗಿ ಕುಡಿ ಕೊಡಿ ಕೊಡಿ ಅಂತ ನಾನು ಹೇಳ್ತಿಲ್ಲ. ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿದೆ. ಈಗ ಬಂದು ಗ್ರಾಟಿಟ್ಯೂಡ್ ನ ನಾವು ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ತುಂಬಾ ಜನ ಡೌಟ್ ಅಲ್ವಾ. ಬುಕ್ ನ ತಗೊಳ್ಳಿ. ಸೊ ಹೊಸ ಬುಕ್ ಅಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಕೆಲವೊಂದ್ ಸಿಚುಯೇಷನ್ ಇರುತ್ತೆ, ಕೆಲವೊಂದ್ಸಲ ಆ ಟೈಮಲ್ಲಿ ಅವ್ರು ಬರಿಬೇಕಾಗಿರುತ್ತೆ, ಬಟ್ ಅದ್ರ ಬುಕ್ ಇರಲ್ಲ. ಅಂತವ್ರು ಇಟ್ಸ್ ಓಕೆ, ನೀವು ಫೋನಲ್ಲಿ ಕೂಡ ಟೈಪ್ ಮಾಡಿ ಇಟ್ಕೋಬಹುದು, ಅಥವಾ ನಿಮ್ಮ ಟ್ಯಾಬ್ ಇರ್ಬೋದು, ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು, ಅದ್ರಲ್ಲೂ ಸಹ ನೀವು ಟೈಪ್ ಮಾಡಿ ನಿಮ್ಮ ಗ್ರಾಟಿಟ್ಯೂಡ್ ನ ಅವತ್ತಿಗೆ ಫಿನಿಶ್ ಮಾಡ್ಬೋದು. ಸೊ ಫಸ್ಟ್ ಏನಪ್ಪಾ ಅಂದ್ರೆ, ನಾನ್ ಪ್ರಾಕ್ಟೀಸ್ ಮಾಡೋದು ಯಾವ ತರ ಅಂತ ಕ್ಲಿಯರ್ ಆಗಿ ಹೇಳ್ತೀನಿ. ಅದೇ ತರ ನಂಗೆ ವರ್ಕ್ ಆಗ್ತಿರೋದು ಅಕಾರ್ಡಿಂಗ್ ಟು ಮ್ಯಾಜಿಕ್ ಬುಕ್ ಪ್ರಕಾರ. ಓಕೆನಾ?
ಸೊ ಫಸ್ಟ್ ಡೈಲಿ ಗ್ರಾಟಿಟ್ಯೂಡ್ ಬರೆದ್ರೆ ತುಂಬಾ ತುಂಬಾ ಒಳ್ಳೇದು. ಯಾಕಪ್ಪ ಅಂದ್ರೆ ನೀವೆಷ್ಟು ಗ್ರಾಟಿಟ್ಯೂಡ್ ನ ಕೊಡ್ತಾ ಹೋಗ್ತಿರೋ ಅಷ್ಟು ನಿಮ್ಮಲ್ಲಿ ಇದೆ ಅನ್ನೋ ಭಾವನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒನ್ ಥಿಂಗ್. ಸೆಕೆಂಡ್ ಬಂದು ತುಂಬಾ ಕಾಮ್ ಆಗಿರ್ತೀರಾ, ಪೀಸ್ ಆಫ್ ಮೈಂಡ್ ಅಲ್ಲಿ ಇರ್ತೀರಾ. ಈಗ ಎಕ್ಸಾಂಪಲ್ ನಮ್ಮ ಹತ್ರ ಎಲ್ಲ ಇದೆ ಅನ್ನೋ ಭಾವನೆ ಬಂದಾಗ ನಾವು ಹೆಂಗಿರ್ತೀವಿ ಆಸ್ ಹ್ಯೂಮನ್ ಬೀಯಿಂಗ್ಸು, ಆರಾಮಾಗಿ ಚಿಲ್ಲಾಗಿರ್ತೀವ. ಸೊ ಅದೇ ತರ ನೀವೆಷ್ಟು ಗ್ರಾಟಿಟ್ಯೂಡ್ ನ ಬರಿತಾ ಕೊಡ್ತಾ ಹೋಗ್ತಿರೋ ನಿಮ್ಮಲ್ಲಿ ಅಬಂಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡೈಲಿ ಮಿರಾಕಲ್ಸ್ ನೋಡ್ತಾ ಹೋಗ್ತೀರಾ. ಅಫ್ಕೋರ್ಸ್ ಡೈಲಿ ನೀವು ಏನೋ ಒಂದು ಮ್ಯಾಜಿಕ್ ಮಿರಾಕಲ್ ನಿಮ್ ಲೈಫ್ ಅಲ್ಲಿ ಆಗ್ತಿದೆ ಅಂದಾಗ ಯಾಕೆ ಬರೆಯಲ್ಲ, ಯಾಕೆ ಖುಷಿಯಾಗಿರಲ್ಲ ನೀವು? ಡೆಫಿನೆಟ್ಲಿ ನೀವು ಖುಷಿಯಾಗಿರ್ತೀರಾ, ನೋ ಮ್ಯಾಟರ್ ವಾಟ್. ಸೊ ಹಂಗಾಗಿ ಡೈಲಿ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಇನ್ ಕೇಸ್ ತುಂಬಾ ಬಿಸಿ ಇದ್ರಿ ಅಂದ್ರು ಇಟ್ಸ್ ಓಕೆ. ಆಲ್ಟರ್ನೇಟಿವ್ ಡೇಸ್ ಅಲ್ಲೂ ಸಹ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ಬೋದು. ಅಂದ್ರೆ ಇವತ್ತು ಬರೆಯೋದು, ನಾಳೆ ಬಿಟ್ಟು ನಾಡಿದ್ದು ಬರೆಯೋದು, ಹಂಗೂ ಸಹ ಮಾಡ್ಬೋದು. ಇಲ್ಲಾಂದ್ರೆ ಫೋನ್ ನಿಮ್ ಕೈಲಿ ಯಾವಾಗ್ಲೂ ಇರುತ್ತಲ್ಲ, ಅಲ್ಲೂ ಕೂಡ ನೀವು ಟೈಪ್ ಮಾಡಿ ಎತ್ತಿಟ್ಕೋಬಹುದು. ಸೊ ಆ ತರನು ಸಹ ನೀವು ಪ್ರಾಕ್ಟೀಸ್ ನ ಮಾಡ್ಬೋದು. ನೆಕ್ಸ್ಟ್, ನೀವು ಪೆನ್ ಯಾವ್ದಾದ್ರು ಬಳಸಿ, ಬ್ಲೂ ಅಥವಾ ಬ್ಲಾಕ್ ನ ಬಳಸಿ, ಎನಿಥಿಂಗ್ ಇಸ್ ಫೈನ್. ಅಥವಾ ನಿಮ್ಗೆ ತುಂಬಾ ನಂಬಿಕೆ ಇದೆ ನನ್ಗೆ ಬೇರೆ ಪೆನ್ ಅಲ್ಲಿ ಬರ್ದೇನೆ ವರ್ಕ್ ಆಗುತ್ತೆ ಅನ್ಸಿದ್ರೆ ನೀವು ಅದನ್ನು ಸಹ, ಎಕ್ಸಾಂಪಲ್ ಗ್ರೀನ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ನಿಮ್ಗೆ ಅನ್ಸಿದ್ರೆ ಡೆಫಿನೆಟ್ಲಿ ತಗೊಂಡ್ ಬರೀರಿ. ಅದರಿಂದ ನಿಮ್ಗೆ ಏನು ಕೆಟ್ಟದಾಗಲ್ಲ. ಅದಾದ್ಮೇಲೆ ಗ್ರಾಟಿಟ್ಯೂಡ್ ಬರಿಬೇಕಾದ್ರೆ ಸ್ವಲ್ಪ ಕಾಮ್ ಆಗಿರೋದು, ಸೈಲೆನ್ಸ್ ಇರೋ ಪ್ಲೇಸ್ ಅಲ್ಲಿ ಕುತ್ಕೊಂಡ್ ಬರೀರಿ. ಬಿಕಾಸ್ ತುಂಬಾ ಜನ ಇದ್ದಾಗ ಕಿರ್ಚಾಟ, ಕೂಗಾಟ ಈ ತರದಿದ್ದಾಗ ನಿಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಹಂಗಾಗಿ ನೀವು ಒಬ್ಬರೇ ಇದ್ದಾಗ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ನೀವು ಖುಷಿಯಾಗಿದ್ದಾಗೂ ಗ್ರಾಟಿಟ್ಯೂಡ್ ನ ಬರಿಬಹುದು, ಬೇಜಾರಾಗಿದ್ದಾಗೂ ಸಹ ಗ್ರಾಟಿಟ್ಯೂಡ್ ನ ಬರಿಬಹುದು. ಎಷ್ಟೇ ಬೇಜಾರಲ್ಲಿ ಇದ್ದು ಗ್ರಾಟಿಟ್ಯೂಡ್ ಬರಿಬೇಕಾದ್ರೆ ನಿಮ್ಗೆ ಒಂಥರ ಖುಷಿ ಬರಕ್ ಸ್ಟಾರ್ಟ್ ಆಗುತ್ತೆ. ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಸೊ ಆ ತರ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ಬೋದು. ಅದ್ರ ಜೊತೆಗೆ ಕನ್ನಡ, ಇಂಗ್ಲಿಷ್ ಅಂತ ಯಾವ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ಇಲ್ಲಿ. ನೀವು ಎರಡನ್ನೂ ಸಹ ಮಿಕ್ಸ್ ಮಾಡಿ ಸಹ ಬರಿಬಹುದು. ಇವಾಗೂ ಅಷ್ಟೇ, ನಾನು ಕೆಲವೊಂದು ಇಂಗ್ಲಿಷ್ ಪದಗಳು ಬರಲ್ಲ ಅಂತ ಟೈಮಲ್ಲಿ ನಾನು ಕನ್ನಡ ಯಾವ್ದಿರುತ್ತೋ ಆ ಪದನ ಬರ್ದ್ಬಿಟ್ಟು ನಾನು ಮುಂದೆ ಇಂಗ್ಲಿಷ್ ಅಲ್ಲಿ ಕೂಡ ಬರ್ಕೊಂಡು ಹೋಗ್ತೀನಿ. ನಾನು ಇವತ್ತಿಗೂ ಹಂಗೆ ಬರೆಯೋದು. ಸೊ ನೀವು ಹಂಗೆ ಬರೀರಿ, ಲ್ಯಾಂಗ್ವೇಜ್ ಬಗ್ಗೆ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಇವಾಗ ಗ್ರಾಟಿಟ್ಯೂಡ್ ನ ನಾವು ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ಬಂದು ನೀವೇನ್ ಬರೀತಿರಲ್ಲ, ಬರಿಬೇಕಾದ್ರೆ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಅಂಡ್ ಬ್ಲೆಸ್ಡ್ ಫಾರ್ ಅಂತನಾದ್ರೂ ಸ್ಟಾರ್ಟ್ ಮಾಡ್ಬೋದು, ಅಥವಾ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ಅಂತನಾದ್ರೂ ಬರಿಬೋದು. ಈ ತರ ಸ್ಟಾರ್ಟ್ ಮಾಡಿ ಆದ್ಮೇಲೆ ಯಾವ್ದಕ್ಕೆ ಗ್ರಾಟಿಟ್ಯೂಡ್ ಬರಿಬೇಕು ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ದೇವ್ರು ಏನ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ನ ಬರಿಬೇಕು. ಫಸ್ಟ್ ಅದಕ್ಕೆ ಗ್ರಾಟಿಟ್ಯೂಡ್ ಬರಿಬೇಕು. ಎಕ್ಸಾಂಪಲ್, ನೀವು ಇವತ್ತು ಬದುಕಿದ್ದೀರಾ, ಉಸಿರಾಡ್ತಿದ್ದೀರಾ, ಸೂರ್ಯ, ಚಂದ್ರ, ಭೂಮಿ, ಆಕಾಶ, ನಿಮ್ ಮನೇಲಿರೋ ಎಲ್ಲಾ ವಸ್ತುಗಳು, ನಿಮ್ ಲೈಫ್ ಅಲ್ಲಿರೋ ಬೆಸ್ಟ್ ವ್ಯಕ್ತಿಗಳು ತುಂಬಾ ವರ್ಷದಿಂದ, ಅಂಡ್ ತುಂಬಾ ಇರುತ್ತೆ ನಿಮ್ ಮನೇಲಿ. ಒಂದು ತಟ್ಟೆ, ಲೋಟ, ಬಟ್ಟೆ ಪಿನ್ನು, ಒಂದು ಬುಕ್ಕು, ಒಂದು ಕ್ಲಚಸ್, ಐಬ್ರೋ ಫಿಲ್ಲಿಂಗು, ಮೇಕಪ್ ಪ್ರಾಡಕ್ಟ್ಸ್, ಇದೆಲ್ಲ ನಿಮ್ ಲೈಫ್ ಅಲ್ಲಿ ಆಲ್ರೆಡಿ ಇರೋದು. ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಬರ್ಕೊಂಡು ಹೋಗಿ. ಐ ಆಮ್ ಟ್ರೂಲಿ ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್ ಫಾರ್ ಸನ್ ಅಂತ ಬರದ್ರಿ. ಏನಕ್ಕೆ ಅಂತ ರೀಸನ್ ಬರಿಬೇಕು. ಇವಾಗ ಬರೀ ಸನ್, ಥ್ಯಾಂಕ್ ಯು ಸನ್, ಥ್ಯಾಂಕ್ ಯು ಮೂನ್ ಅನ್ನೋದಕ್ಕಿಂತ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ರೀಸನ್ ನೀವು ಕೊಟ್ಟಷ್ಟು ನೀವು ಒಳಗಡೆಯಿಂದ ಡೀಪ್ ಆಗಿ ಫೀಲ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ಇವಾಗ ಇನ್ಸ್ಟೆಡ್ ಎಕ್ಸಾಂಪಲ್, ಸಾರಿ ರಂಜಿತಾ ಅನ್ನೋದಕ್ಕೂ, ರಂಜಿತಾ ಐಮ್ ಸಾರಿ, ಅವತ್ತು ಗೊತ್ತಿದ್ದು ಗೊತ್ತಿಲ್ಲದೆ ನನ್ನಿಂದ ತಪ್ಪಾಗ್ಬಿಟ್ಟಿದೆ ಅನ್ನೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಒಬ್ಬ ವ್ಯಕ್ತಿ ಕನ್ವಿನ್ಸ್ ಆಗಕ್ಕೆ ಅದಕ್ಕಿಂತ ಇನ್ನೇನ್ ಬೇಕಲ್ವಾ? ಸೊ ಹಂಗಾಗಿ ಇನ್ಸ್ಟೆಡ್ ಆಫ್ ಬರೀ ಸಾರಿ ಅನ್ನೋದಕ್ಕಿಂತ ಐಮ್ ಸಾರಿ ಫಾರ್ ವಾಟ್ ಅದನ್ನ ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಯಾವ್ದಾರ ಎಕ್ಸಾಂಪಲ್ ತಗೊಳ್ಳಿ. ಥ್ಯಾಂಕ್ ಯು ಡಿಯರ್ ಮನಿ, ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ಮನಿ ಬಿಕಾಸ್ ಮನಿಯಿಂದ ನನ್ನ ಡೈಲಿ ಎಕ್ಸ್ಪೆನ್ಸಸ್ ನಡೀತದೆ, ನಾನು ಸೇವಿಂಗ್ಸ್ ಮಾಡ್ತಿದ್ದೀನಿ, ನನ್ನ ಫ್ಯೂಚರ್ಗೆ ಏನ್ ಬೇಕೋ ತಗೊಳಕ್ಕೆಲ್ಲ ದುಡ್ಡನ್ನ ಸೇವ್ ಮಾಡ್ತಿದ್ದೀನಿ. ಐ ಲವ್ ಮನಿ. ಅಟ್ ಲಾಸ್ಟ್ ಅಲ್ಲಿ ನೀವು ಥ್ಯಾಂಕ್ ಯು ಅಂತ 3 ಸಲ ಬರೀರಿ. ಇಫ್ ನಾಟ್ ಪಾಸಿಬಲ್ ಅಟ್ಲೀಸ್ಟ್ 1 ಸಲ ಆದ್ರೂ ಥ್ಯಾಂಕ್ ಯು ಅಂತ ಬರಿಬೇಕು. I am truly blessed and grateful for money because money is fulfilling my basic necessities. I love money flow. I respect money. Thank you. ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ನೀವೇನಾದ್ರು ಕನ್ನಡದಲ್ಲಿ ಬರೆಯಕ್ಕೆ ಇಷ್ಟಪಡೋದಾದ್ರೆ, ನನ್ನ ಹತ್ರ ತುಂಬಾನೇ ಹಣ ಇದೆ, ಹಣದಿಂದ ನನ್ನ ಪ್ರತಿನಿತ್ಯದ ಕೆಲಸಗಳು ನಡೀತದೆ, ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ನನ್ನ ಹತ್ರ ಇದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತನಾದ್ರೂ ಬರೀರಿ, ಅಥವಾ ವಿಶ್ವಕ್ಕೆ ಕೃತಜ್ಞತೆಗಳು ಅಂತನಾದ್ರೂ ನೀವು ಬರಿಬಹುದು. ಈ ತರ ಕನ್ನಡದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಫಸ್ಟ್ ಇಂಗ್ಲಿಷ್ ಅಲ್ಲಿ ಬರೆಯೋದ್ರೆ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಅಂತ ಬರ್ಕೊಂಡು
ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ಮನಿ ಬಿಕಾಸ್ ಮನಿ ದಿಸ್ ಅಂತ ಬರೀರಿ. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ವಾರ್ಡ್ರೋಬ್ ಏನ್ ಮಾಡುತ್ತೆ ನಮ್ಗೆ ನಮ್ಮ ಬಟ್ಟೆಗಳೆಲ್ಲ ಸ್ಟೋರ್ ಮಾಡಿ ಎತ್ತಿಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ನ ವ್ಯಕ್ತಪಡಿಸಬಹುದು. ಈ ತರ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಡೈಲಿ ನೀವೇನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ನಾರ್ಮಲ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಮಿನಿಮಮ್ 10 ಗ್ರಾಟಿಟ್ಯೂಡ್ ನ ನೀವು ಬರಿಬೇಕಾಗುತ್ತೆ. ಆಲ್ರೆಡಿ ನಿಮ್ ಲೈಫ್ ಅಲ್ಲಿ ಏನಿದೆಯೋ ಅದಕ್ಕೆ ಡೈಲಿ ಒಂದೇ ವಿಚಾರಗಳಿಗೆ ಬರಿಬೇಡಿ, ಹುಡುಕಿ ಬರೀರಿ. ಬಿಕಾಸ್ ತುಂಬಾ ಇರುತ್ತೆ. ಇಟ್ಸ್ ಓಕೆ, 1-2 ಸಲ ರಿಪೀಟ್ ಆಯ್ತಾ ಏನೂ ತಲೆನೋವಿಲ್ಲ. ಬಟ್ ಜಾಸ್ತಿ ಹುಡುಕಿ ಬರ್ದಷ್ಟು ತುಂಬಾ ಇದೆ ಅಂತ ಅರ್ಥ ಅಲ್ವಾ ನಮ್ಮ ಹತ್ರ. ಯೂನಿವರ್ಸ್ಗೂ ಗೊತ್ತಾಗುತ್ತೆ ಏನೋ ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಕೊಡ್ತಿದ್ದಾರೆ ಇವ್ರ ಲೈಫಲ್ಲಿ ತುಂಬಾನೇ ಇದೆ, ಇನ್ನೂ ಜಾಸ್ತಿ ಕೊಡೋಣ ಅಂತ. ನಿಮ್ಗೆ ಅಬಂಡೆನ್ಸ್ ನಿಮ್ ಲೈಫಲ್ಲಿ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಹಂಗಾಗಿ ಡೈಲಿ 10 ವಿಚಾರಗಳಿಗೆ ಗ್ರಾಟಿಟ್ಯೂಡ್ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬೆಳಗ್ಗೆ ಆಗ್ಲಿಲ್ಲ, ಮಧ್ಯಾಹ್ನ ನೀವು ಫ್ರೀ ಇರ್ತೀರಾ, ಪ್ಲೀಸ್ ಬರೀರಿ. ನೈಟ್ ಫ್ರೀ ಇರ್ತೀರಾ, ಅವಾಗ್ಲೇ ಬರೀರಿ, ನೋ ಪ್ರಾಬ್ಲಮ್. ಬಟ್ ಬೆಳಗ್ಗೆ ಬರ್ದಷ್ಟು ಅದೊಂಥರ ನಿಮ್ಮ ದಿನನ ಕಿಕ್ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಬ್ಬ ನಂತರ ಏನೋ ಇದೆ ಅನ್ನೋ ಫೀಲಿಂಗ್ ಒಂಥರ ಖುಷಿ ಕೊಡುತ್ತೆ. ಸೊ ಹಂಗಾಗಿ ಹೇಳ್ದೆ. ಬಟ್ ಕೆಲವೊಬ್ರು ಟೈಮಿಂಗ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಇಟ್ಸ್ ಓಕೆ, ಪರವಾಗಿಲ್ಲ, ನೈಟೇ ಬಂದ್ ಬರೀರಿ. 10 ವಿಚಾರಗಳಿಗೆ ನಿಮ್ ಲೈಫಲ್ಲಿ ಆಲ್ರೆಡಿ ದೇವ್ರು ಏನ್ ಕೊಟ್ಟಿದಾರೋ ಅದಕ್ಕೆ ಗ್ರಾಟಿಟ್ಯೂಡ್ ನ ವ್ಯಕ್ತಪಡಿಸಿ. ಅದಾದ್ಮೇಲೆ ಬೇಕಿದ್ರೆ ನೀವು ಇವತ್ತಿನ ಎಂಟೈರ್ ಡೇ ಅಲ್ಲಿ ನಿಮ್ ಲೈಫ್ ಅಲ್ಲಿ ಏನೆಲ್ಲ ವಿಚಾರಗಳನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಯಾವ್ದೆಲ್ಲ ವಿಚಾರಗಳಿಗೆ ನೀವು ಗ್ರಾಟಿಟ್ಯೂಡ್ ಕೊಡ್ಬೇಕು ಅಂತ ಇಷ್ಟಪಡ್ತಿರೋ ಅದನ್ನು ಸಹ ನೀವು ಸೇಮ್ ಬುಕ್ ಅಲ್ಲೇ ಬರ್ಕೊಂಡು ಹೋಗ್ಬೇಕು. ಸೊ ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ನೆನ್ಪಿಟ್ಕೊಳ್ಳಿ, ನಮ್ಮ ಹತ್ರ ಇರೋದಕ್ಕೆ ಫಸ್ಟ್ ನಾವು ಗ್ರಾಟಿಟ್ಯೂಡ್ ಕೊಟ್ಟಲ್ಲಿ ಮಾತ್ರ ನಮ್ಮ ಫ್ಯೂಚರ್ಗೆ ಅಥವಾ ನಮ್ಮ ಪ್ರೆಸೆಂಟ್ಗೆ ಏನ್ ಬೇಕಾಗಿರುತ್ತೋ ಅದನ್ನ ನಾವು ಅಟ್ರಾಕ್ಟ್ ಮಾಡ್ಬೋದು. ಇದೇ ಯೂನಿವರ್ಸ್ ನ ಲಾ. ಕರ್ಕೊಂಡು ಹೋಗಿ ನಿಮ್ಗೆ ಆಟೋಮೆಟಿಕ್ ಆಗಿ ಎಲ್ಲಾ ವಿಚಾರಗಳು ನಿಮ್ ಲೈಫಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಇವಾಗ ಯಾರಿಗಾರು ಈ ವಿಡಿಯೋ ನೋಡಿದವರು ಗ್ರಾಟಿಟ್ಯೂಡ್ ನನ್ನ ಲೈಫಲ್ಲಿ ಏನಿದೆ, ಏನೂ ಇಲ್ಲ, ನನ್ನ ಲೈಫ್ ಆಲ್ರೆಡಿ ಕೆಟ್ಟೋಗಿದೆ, ಡಿವೋರ್ಸ್ ಆಗಿದ್ದೀನಿ, ನನ್ನ ಲೈಫ್ ತುಂಬಾ ಡಿಪ್ರೆಷನ್ ಅಲ್ಲಿ ಇದೆ, ನಮ್ಮ ಬಾಯ್ ಫ್ರೆಂಡ್ ಬಿಟ್ಟೋದ್ರು, ಗರ್ಲ್ ಫ್ರೆಂಡ್ ಬಿಟ್ಟೋದ್ರು, ಮದುವೆ ಮಾಡ್ತಿದ್ದಾರೆ ಫೋರ್ಸ್ಫುಲ್ಲಿ, ನನ್ನ ಲೈಫಲ್ಲಿ ಏನಿದೆ ಗ್ರಾಟಿಟ್ಯೂಡ್ ಕೊಡಕ್ಕೆ ಅಂತ ತುಂಬಾ ಜನ ಆಟಿಟ್ಯೂಡ್ ಅಲ್ಲಿ ಕೇಳೋದು ಅಥವಾ ಅನ್ಕೊಳ್ಳೋದು ಮನ್ಸಲ್ಲಿ ಇರ್ಬೋದು. ಬಟ್ ನನ್ನನ್ನು ಕೇಳೋದಾದ್ರೆ, ಗುರು ಆ ಮೂಮೆಂಟ್ ನೀನ್ ಬದುಕಿದ್ಯಾ, ಉಸಿರಾಡ್ತಿದ್ಯಾ, ನಿಂತ್ಕೊಳಕ್ ಭೂಮಿ ತಾಯಿ ಸಪೋರ್ಟ್ ಇದೆ, ನಿನ್ ಕೈ ಕಾಲುಗಳು ಗಟ್ಟಿಯಾಗಿದೆ, ಬುದ್ಧಿ ಶಕ್ತಿ ಇದೆ, ಕಣ್ಣಲ್ಲಿ ಎಲ್ಲಾನು ನೋಡ್ತಿದ್ಯಾ, ನಿನ್ ಸುತ್ತಮುತ್ತ ಒಳ್ಳೆ ನೇಚರ್ ಇದೆ, ಕಣ್ ಮುಂದೆ ನೀರಿದೆ. ಬಿಕಾಸ್ ಎಷ್ಟೋ ಜನಕ್ ನೀರಿಲ್ಲ ಇವತ್ತು, ನಿನ್ ಕಣ್ ಮುಂದೆ ನೀರಿದೆ. ಅಂಡ್ ಆಕಾಶನ ತಲೆ ಎತ್ತಿ ನೋಡೋಷ್ಟು ನಿಮ್ಗೆ ಒಳ್ಳೆ ತಲೆ ಇದೆ, ನಿಮ್ ಕಣ್ಗಳು ಚೆನ್ನಾಗಿದೆ, ನಿಮ್ ಬಟ್ಟೆ ಇದೆ, ನಿನ್ ಮೈ ಮೇಲೆ ಬಟ್ಟೆ ಹಾಕೊಂಡಿದ್ಯಾ. ಅಂಡ್ ಸೊ ಇಷ್ಟೆಲ್ಲಾ ವಿಚಾರಗಳು ನಿನ್ ಲೈಫಲ್ಲಿ ಇದ್ದ ಮೇಲೆ ನೀನ್ ಹೆಂಗಿಲ್ಲ ಅಂತ ಹೇಳಕ್ ಸಾಧ್ಯ? ಹಂಗ ನಿಮ್ ಬಾಡಿ ನಿಮ್ಗೇನು ಅಲ್ವಾ, ನಿಮ್ ಕಣ್ಗಳು ನಿಮ್ಗೇನು ಅಲ್ವಾ? ಅದನ್ನೇ ನಾನು ಹೇಳಕ್ ಟ್ರೈ ಮಾಡ್ತಿರೋದು. ಏನೂ ಇಲ್ದೇ ಇರೋ ಟೈಮಲ್ಲೇ ಗ್ರಾಟಿಟ್ಯೂಡ್ ನ ಜಾಸ್ತಿ ಬಳಸಕ್ ಸ್ಟಾರ್ಟ್ ಮಾಡಿ ನಿಮ್ ಲೈಫಲ್ಲಿ ಎಲ್ಲ ತುಂಬಿ ತುಳ್ಕಕ್ ಸ್ಟಾರ್ಟ್ ಮಾಡುತ್ತೆ, ಟ್ರಸ್ಟ್ ಮೀ. ಸೊ ಏನ್ ಇವಾಗ ನಿಮ್ ಲೈಫಲ್ಲಿ ಏನೇ ಮೂಮೆಂಟ್, ಏನೇ ಕೆಟ್ಟ ಸಿಚುಯೇಷನ್ ನೀವಿದ್ರೂ ಸಹ ಪ್ಲೀಸ್ ಯಾವ ಟೆಕ್ನಿಕ್ನು ತಲೆ ಕೆಡ್ಸ್ಕೋಬೇಡಿ, ಅವೆಲ್ಲಾನು ಪಕ್ಕಕ್ಕಿಡಿ. ನನ್ ಮಾತು ಕೇಳಿ, ಎಲ್ಲಾನು ಪಕ್ಕಕ್ಕಿಟ್ಟು ಡೈಲಿ ಯಾವ್ದೇ ತರ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಗ್ರಾಟಿಟ್ಯೂಡ್ ಬರೆಯಕ್ ಸ್ಟಾರ್ಟ್ ಮಾಡಿ. ಈಗ ಯಾರೋ ಒಬ್ಬರ ಜೊತೆ ಇಷ್ಟ ಇಲ್ದಲೆ ಮದ್ವೆ ಆಗ್ತಿರ್ತೀವಿ, ಬಟ್ ಸ್ಟಿಲ್ ಗ್ರಾಟಿಟ್ಯೂಡ್ ಬರೀರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ತಂದೆ ತಾಯಿ ಸ್ಟಿಲ್ ನನ್ನ ಜವಾಬ್ದಾರಿ ತಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಪ್ರತಿ ದಿವಸ ನಮ್ಮ ಅಪ್ಪ ಅಮ್ಮ ನಂಗೆ ಊಟ ಹಾಕ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಂಗೆ ಒಳ್ಳೊಳ್ಳೆ ಬಟ್ಟೆನ ಕೊಡಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಂಗೆ ಸಿಗೋ ಪಾಠ ನಂಗೆ ತುಂಬಾ ಅರ್ಥ ಮಾಡ್ಕೊಂತಿದ್ದಾರೆ. ಚಿಕ್ಕದನ್ನ ಹುಡುಕಿ ಬರೀರಿ, ಆದಷ್ಟು ಹುಡುಕಿ ಬರೀರಿ. ಏನೋ ಒಂದು ಮಿರಾಕಲ್ಸ್ ಅಂತೂ ಆಗೇ ಆಗುತ್ತೆ. ದಿಸ್ ಇಸ್ ಮೈ ಗ್ಯಾರಂಟಿ ಅಷ್ಟೇ. ಓಕೆನಾ? ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ. ಸೊ ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ಸ್ ಬಂದೇ ಬರುತ್ತೆ. ಯಾವಾಗ್ಲೂ ಅಷ್ಟೇ ರಿಸಲ್ಟ್ ಬರ್ಲಿ ಅಂತ ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಡಿ. ನಿಮ್ ಕೆಲ್ಸ ಏನಿರುತ್ತೋ ಬರೆಯೋದು, ಮಾಡೋದು, ಹೇಳೋದು ಮಾಡ್ಕೊಂಡು ಹೋಗಿ, ಅದ್ರ ಪಾಡಿಗೆ ಅದ್ ಬರುತ್ತೆ. ನೀವು ಓವರ್ ಆಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ಅದಕ್ಕೆ ಎನರ್ಜಿ ನೆಗೆಟಿವ್ ನ ಕೊಡೋದು, ಈ ತರದ್ ಆಗ್ತಿದ್ದಂಗೆ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಹಂಗಾಗಿ ಆರಾಮಾಗಿರಿ, ಕಾಮ್ ಆಗಿರಿ. ಈ ತರ ಎಲ್ಲ ಇರ್ಬೇಕಂದ್ರೆ ನೀವು ಗ್ರಾಟಿಟ್ಯೂಡ್ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಆಸ್ ಸಿಂಪಲ್ ಆಸ್ ದಟ್. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೀವು ಫುಲ್ ಆಗಿ ನೋಡಿದಿರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಸಿಂಪಲ್ ಟಾಪಿಕ್ ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನಿಮ್ಗೇನ ನನ್ನ ಜೊತೆ 1-to-1 ಸೆಷನ್ ತಗೋಬೇಕು ಅಥವಾ ಹೀಲಿಂಗ್ ಕ್ಲಾಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನನ್ನ ಇಮೇಲ್ ಐಡಿನ ಇಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋ ಪ್ರತಿ ಒಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹ್ಯಾಪಿ ಮ್ಯಾನಿಫೆಸ್ಟಿಂಗ್. ಬಾಯ್.